ಹಾಗಿದ್ರೆ ನಾನು ಬಂದಿರೋ ಕೆಲಸ ಆಯ್ತು, ನಾನು ಇನ್ನು ಹೊರಡ್ತೀನಿ. ಮಾವ ಕುಡಿಯಕ್ಕೇನಾದ್ರು? ಅದೆಲ್ಲ ಏನು ಬೇಡಮ್ಮ. ಸರಿ, ನಾನು ಇನ್ನು ಬರ್ತೀನಿ. ಭಾಗ್ಯ, ನಿನ್ನ ಹತ್ರ ಆದಿ ಹತ್ರ ಸ್ವಲ್ಪ ಮಾತಾಡೋದಿತ್ತು. ಆಚೆ ಬಮ್ಮ. ಮಾವ ಏನ್ ವಿಷಯ ಮಾವ? ಹೇಳ್ತೀನಿ ಬಾಮ್ಮ. ಸರಿ, ನೀವು ಮಾತಾಡ್ತಾ ಇರಿ, ನಾನು ಕಾಫಿ ತಗೊಂಡ್ಬರ್ತೀನಿ. ಬರೋದೇನು? ಏನಿರ್ಬೋದು? ಆದಿ ನಿನ್ನೆ ಭಾಗ್ಯಂಗೆ ತನ್ನ ಪ್ರೀತಿ ವಿಷಯ ಹೇಳ್ಕೊಂಡಲ್ಲ, ಆ ವಿಷಯದ ಬಗ್ಗೆ ಏನಾದ್ರೂ ಮಾತಾಡೋಕ್ ಬಂದ್ರ ಇವರು? ಅದೇ ಹೀಗೆ ನಿನ್ನೆ ನೀವಿಬ್ರು ಏನ್ ಮಾತಾಡ್ಕೊಂಡು? ಭಾಗ್ಯ, ನೀನೇ ಹೇಳು. ನೀನು ಆದಿಗೆ ಫ್ರೆಂಡ್ ತಾನೆ? ಹಾಗಿದ್ಮೇಲೆ ನಿನ್ನ ಮಾತನ್ನ ಇವನು ತುಂಬಾ ಚೆನ್ನಾಗಿ ಕೇಳ್ತಾನೆ. ಅದಕ್ಕೆ ಓಪನ್ ಆಗಿ ಕೇಳ್ತಾ ಇದ್ದೀನಿ, ನಿನಗೆ ಆದಿ ಮದುವೆ ಬಗ್ಗೆ ಅಭಿಪ್ರಾಯ ಏನು? ಮಾವ ಈಗ ಇದ್ದಕ್ಕಿದ್ದ ಹಾಗೆ ಕೇಳಿದ್ರೆ ನಾನು ಏನು ಅಂತ ಹೇಳಿ? ನಾನೇನಮ್ಮ ಕೇಳಿದೆ? ಆದಿ ಮದುವೆ ಬಗ್ಗೆ ಅಭಿಪ್ರಾಯ ಕೇಳಿದೆ. ನಾನು ಅವತ್ತೇ ನಿನಗೆ ಹೇಳಿದ್ದೆ ಅಲ್ವಾ, ಆದಿ ನಿನ್ನ ಮಾತನ್ನ ಚೆನ್ನಾಗಿ ಕೇಳ್ತಾನೆ ಅಂತ. ಅದಕ್ಕೆ ನಿನ್ನ ಹತ್ರನೇ ಅವನ ಮದುವೆ ವಿಷಯ ಮಾತಾಡ್ಸೋಣ ಅಂತ ಹೇಳಿದ್ದೆ. ಅದೇನು ಹೇಳ್ತಾನೋ ಅದನ್ನ ಕೇಳ್ಬಿಟ್ಟು ನನಗೆ ಹೇಳು ಅಂತಲೂ ಹೇಳಿದ್ದೆ. ಇಲ್ಲ ಮಾವ, ಅದು ನನಗ್ ಗೊತ್ತಮ್ಮ, ನಿನಗೆ ಉತ್ತರ ಚೆನ್ನಾಗಿ ಗೊತ್ತು ಅಂತ. ನೀನಿನ್ನೂ ಏನು ಹೇಳೋದಕ್ಕೆ ಶುರುನೇ ಮಾಡಿರೋದಿಲ್ಲ. ಅಷ್ಟೊತ್ತಿಗೆ ಸುರ್ಬಿ ಅದು ಇದು ಅಂತ ಶುರು ಹಚ್ಕೊಂಡಿರ್ತಾನೆ. ಅದಕ್ಕೆ ಈಗಲೇ ಮಾತಾಡೋಣ ಅಂತ ನೀವಿಬ್ಬರನ್ನು ಕರ್ಕೊಂಡು ಬಂದೆ. ಅದೇ ಭಾಗ್ಯ ನಿನ್ ಫ್ರೆಂಡು ತಾನೆ, ಅವಳು ಹೇಳಿದ್ದನ್ನ ನೀನ್ ಕೇಳ್ತಿ ತಾನೆ? ಭಾಗ್ಯ, ನೀನ್ ಹೇಳಮ್ಮ, ಈಗಲೇ ಹೇಳು, ಮದುವೆಗೆ ಒಪ್ಕೊಳ್ಳೋದು. ಮಾವ ಅದೂ ಇಲ್ಲ ಇದೂ ಇಲ್ಲ, ಹೇಳು. ನಿನ್ ಫ್ರೆಂಡು ಚೆನ್ನಾಗಿರ್ಬೇಕು ಅಂತ ನೀನು ಹೇಳು. ಅಲ್ಲಪ್ಪ, ಏನಿದು? ಅವ್ರಿಗೆ ಯಾಕೆ ಹೇಳು ಹೇಳು ಅಂತ ಫೋರ್ಸ್ ಮಾಡ್ತಾ ಇದ್ದೀರಾ? ಇನ್ನೇನಪ್ಪ ಮಾಡ್ಲಿ? ಅಪ್ಪ, ನೀವು ಇವ್ರ ಕೈಲಿ ಎಷ್ಟು ಫೋರ್ಸ್ ಮಾಡಿ ಹೇಳಿಸಿದ್ರು ಅಷ್ಟೇ, ನಾನು ಊಟ್ಪಟ್ಟಲ್ಲೇ ಮದ್ವೆ ಆಗಲ್ಲ. ಸರಿ, ಇನ್ಯಾವತ್ ಮದ್ವೆ ಆಗ್ಬೇಕು ಅಂತ ಇದ್ದೀಯಾ? ನನ್ನ ಪ್ರೀತಿ ಸಕ್ಸಸ್ ಆದಾಗ. ಪ್ರೀತಿನ? ಹೌದಪ್ಪ, ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅದು ಸಕ್ಸಸ್ ಆದ್ರೆ ಮದ್ವೆ, ಇಲ್ಲ ಅಂದ್ರೆ ಇಲ್ಲ. ಛೇ, ತನ್ನಿ ಪಾಪ ಪ್ರೀತಿಯಿಂದ ಕಾಲ್ ಮಾಡಿದ್ಲು, ಆದರೆ ಅವಳ ಹತ್ರ ಮಾತಾಡೋಕ್ಕೆ ಆಗ್ತಿಲ್ಲ. ಈ ಪೊಲೀಸ್ನವ್ರು ಬೇರೆ ಫೋನು ಕೊಡ್ತಿಲ್ಲ, ಈ ಶ್ರೇಷ್ಠನು ಲಾಯರ್ನೂ ಕರ್ಕೊಂಡು ಬರೋ ಥರ ಕಾಣಿಸ್ತಿಲ್ಲ. ಅವನಿಗೆ 4 ಹೋಗ್ದು ಲಾಯರ್ನ ಬೇಗ ಕರ್ಕೊಂಡು ಬಾ ಅಂತ ಹೇಳೋಣ ಅಂತಂದ್ರೆ ಫೋನ್ ಕೂಡ ಇಲ್ಲ. ಛೇ, ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ. ಏನಾಯ್ತು? ಅವಾಗಿಂದ ನೋಡ್ತಾ ಇದ್ದೀನಿ, ಒಳ್ಳೆ ಬಾಲ ಸುಟ್ಟು ಬೆಕ್ಕಿನಂಗೆ ಒದ್ದಾಡ್ತಾ ಇದೆಯಲ್ಲ. ನನಗಾಗಿದ್ದು ನಿನಗೂ ಆಗಿದ್ದರೆ ನಿನ್ಗೆ ಗೊತ್ತಾಗಿರೋದು. ಅಂಥದ್ದೇನಾಯ್ತು ಅಂತ ಹೇಳು, ದಾರಿ ಹುಡುಕ್ ಕೊಡ್ತೀನಿ. ಓ, ಇಗ್ನೋರೆನ್ಸಾ? ಏನೋ ಒದ್ದಾಡ್ತಿದ್ಯಾ, ಸಹಾಯ ಮಾಡೋಣ ಅಂತ ಅನ್ಕೊಂಡಪ್ಪ.
ನನ್ನೇ ಇಗ್ನೋರ್ ಮಾಡ್ತಾ ಇದೀಯಾ? ಮಾಡು ಮಾಡು. ನೋಡು, ನಿನಗೆ ಕೊನೆಗಾಗೋದು ನಾನೇ. ಇವಾಗ ನೀನು ಇಗ್ನೋರ್ ಮಾಡಿ ಆಮೇಲೆ ಬಂದು ನನ್ನ ಹತ್ರ ಸಹಾಯ ಕೇಳಿದ್ರೆ ನಿನ್ ದಮ್ಮಯ್ಯ ಅಂದ್ರೆ ನಿನಗೆ ನಾನು ಸಹಾಯ ಮಾಡಲ್ಲ. ಹೇಳ್ತೀನಿ ಏನು ಅಂತ ಹೇಳ್ತೀನಿ. ಏನಿಲ್ಲ, ನನ್ನ ಹೆಂಡತಿಗೆ ಫೋನ್ ಮಾಡ್ಬಿಟ್ಟು ನನ್ನ ಇಲ್ಲಿಂದ ಬಿಡ್ಸ್ಕೊಂಡು ಹೋಗು ಅಂತ ಹೇಳ್ಬೇಕಾಗಿತ್ತು ಅಷ್ಟೇ. ಅಷ್ಟೇ ತಾನೇ? ಅದಕ್ಕೆ ಫೋನ್ ಮಾಡಿ ಹೇಳು. ಹೆಂಗ್ ಫೋನ್ ಮಾಡ್ಲಿ? ಪೊಲೀಸ್ ಅವ್ರು ಕಿತ್ತಿಟ್ಕೊಂಡಿದಾರಲ್ಲ ಅಲ್ಲಿ. ಅದಕ್ಕೆ ಹೇಳೋದು ನಮ್ಮಂತವ್ರ ಹತ್ರ ಸಹಾಯ ಕೇಳಬೇಕು ಅಂತ. ನನ್ನ ಹತ್ರ ಎಲ್ಲ ವ್ಯವಸ್ಥೆ ಇದೆ. ಅಲ್ಲ ಫೋನ್ ಮೆತ್ತಗೆ ಮಾತಾಡು. ತಗೋ ಮಾತಾಡು. ಸಾರಿ ಫೋನ್. ಆದ್ರೆ ಒಂದು ಕಂಡೀಷನ್ ಇದೆ. ಈ ಫೋನ್ ಏನಾದ್ರು ಪೊಲೀಸ್ ಅವ್ರ ಸಿಗಾಕೊಂಡ್ರೆ ನೀನ್ ನನಗೆ 30,000 ರೂಪಾಯಿ ಕೊಡ್ಬೇಕು. 30,000ನ? ಏನ್ ಹೇಳ್ತಿದ್ಯಾ? ಅದೆಲ್ಲ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಲ್ಲ, ಎಲ್ಲದಕ್ಕೂ ಒಂದು ಲಿಮಿಟ್ ಬೇಡವಾ? 30,000ದಲ್ಲಿ ಈ ತರ ಡಬ್ಬ ಫೋನು ಒಂದು 10 ತಗೋಬಹುದು. ಹಾಗಾದ್ರೆ ಅದ್ರಲ್ಲೇ ನಿನ್ನ ಹೆಂಡತಿ ಜೊತೆ ಮಾತಾಡ್ಕೋ. ಇದ್ಯಾಕೆ? ಇಲ್ಲ ಸರ್, ಸಾರಿ ಪ್ಲೀಸ್ ಒಂದೇ ಒಂದು ಕಾಲ್ ಮಾಡ್ಬಿಡ್ತೀನಿ. ಹೋಗ. ಒಂದು ತುಂಬಾನೇ ಇಂಪಾರ್ಟೆಂಟ್ ಕಾಲ್ ಮಾಡ್ಬೇಕು ಪ್ಲೀಸ್. ತುಂಬಾ ಇಂಪಾರ್ಟೆಂಟ್ ತಾನೆ? ಮತ್ತೆ ನನ್ನ ಕಂಡೀಷನ್ ಒಪ್ಕೋ. ಸರಿ ಆಯ್ತು, ನಿನ್ ಕಂಡೀಷನ್ ಒಪ್ಕೋತೀನಿ. ಸೀಸ್ ಆದ್ರೆ 30,000 ರೂಪಾಯಿ ಕೊಡ್ತೀನಿ. ಹಾಕ್ ಬಾ ದಾರಿಗೆ. ತಗೋ ಮಾತಾಡು. ಇರೋ ಒಂದ್ ನಿಮಿಷ. ಅಯ್ಯ ರಾಮ, ಕನೆಕ್ಟ್ ಆಗ್ತಿಲ್ಲ. ಏನೋ ಮಾಡ್ತಿದ್ಯಾ ನೀನು? ಇದನ್ನೇ ನಿಮ್ಮ ಮನೆ ಅನ್ಕೊಂಡ? ನಿನಗೆ 3 ಹೊತ್ತು ಊಟ ಕೊಟ್ಟು ತಪ್ಪು ಮಾಡಿದ್ವಿ ಕಣೋ. ಇನ್ನು ಮುಂದೆ ನಿನಗೆ ಒಂದೇ ಹೊತ್ತು ಊಟ ಕೊಡ್ತೀನಿ. ನಿನಗೆ ಸ್ವಲ್ಪ ಅಹಂಕಾರ ಜಾಸ್ತಿ ಆಗಿದೆ. ಬರ್ಡೇ ದಿನನೇ ಇಷ್ಟೊಂದೆಲ್ಲ ನಡೆದಿದ್ಯಾ? ಇಷ್ಟೆಲ್ಲ ಆದ್ರೂ ಯಾರೊಬ್ರು ನಮ್ಮ ಹತ್ರ ಏನು ಹೇಳ್ಕೊಂಡಿಲ್ಲ ನೋಡಿ. ಅಕ್ಕ ಯಾವಾಗ್ಲೂ ಹೀಗೆ ಮಾಡ್ತಾಳೆ. ಯಾವ್ದಾದ್ರೂ ಸಮಸ್ಯೆ ಸಿಗಾಕೊಂಡ್ರೆ ನಾವೆಲ್ಲ ಟೆನ್ಷನ್ ಮಾಡ್ಕೊಳ್ತೀವಿ ಅಂತ ನಮಗ್ ಹೇಳೋದೇ ಇಲ್ಲ. ಹೇಳ್ದೆ ಹೋದ್ರೆ ಗೊತ್ತಾಗೋದು ಹೇಗೆ ಪೂಜಾ? ಕುಸುಮಮ್ಮ ಫೋನ್ ಮಾಡಿದ್ದಾಗ ಗೊತ್ತಾಯ್ತು. ಆದಿ ಅಣ್ಣ ಹೋಗಿ ಬಿಡ್ಸ್ಕೊಂಬಂದ. ಇದ್ರಿಂದ ಏನಾಗಿರೋದು ಹೇಳು? ಅಲ್ಲಿ ಏನೇನ್ ಆಗ್ತಿದ್ಯೋ ಏನೋ, ನಂಗೆ ನೆನ್ಸ್ಕೊಂಡ್ರೆ ಟೆನ್ಷನ್ ಆಗ್ತಿದೆ. ನಾವು ಹೋಗೋಣ ಬನ್ನಿ. ಬೇಡ, ಮಾವ ಬೇಡ ಅಂತ ಹೇಳಿದ್ದಾರೆ. ಆಹಾ, ಅದೇನ್ ಕಾಲ್ಗುಣನೋ ನಿಮ್ದು. ಅದ್ ಯಾವ ಗಳಿಗೆನಲ್ಲಿ ನಮ್ಮನೆಗೂ ನಿಮ್ಮನೆಗೂ ರಿಲೇಶನ್ಶಿಪ್ ಬೆಳೀತೋ ಆವಾಗಿಂದ ನಮ್ಮನೆಗೂ ಪ್ರಾಬ್ಲಮ್ಸ್ಗೂ ರಿಲೇಶನ್ಶಿಪ್ ಬೆಳೆದು ಬಿಟ್ಟಿದೆ. ಅಲ್ಲ, ಜಗತ್ತಲ್ಲಿರೋ ಪ್ರಾಬ್ಲಮ್ಸ್ ಎಲ್ಲ ನಿಮ್ಮನೆಯಲ್ಲೇ ಇರುತ್ತಾ ಅಂತ? ಯಾವಾಗ ನೋಡು ಏನಾದ್ರೂ ಒಂದ್ ಇದ್ದೇ ಇರುತ್ತೆ ನಿಮ್ಮ ಮನೆಯಲ್ಲಿ. ಕನ್ನಿಕಾ, ಟಾಂಟ್ ಮಾಡಿದ್ ಸಾಕು. ಏನೇ ಟಾಂಟ್ ಮಾಡೋದು? ನಿಮ್ ನೆಮ್ಮದಿ ಹಾಳಾಗೋದಲ್ದೆ ನಮ್ಗೂ ಕಾಲ್ ಮಾಡಿ ನಮ್ಗೂ ಪ್ರಾಬ್ಲಮ್ಸ್ ಎಲ್ಲ ಹೇಳಿ ನಮ್ ನೆಮ್ಮದಿನೂ ಹಾಳು ಮಾಡ್ತಿದ್ದೀರಾ. ಅಲ್ಲ, ನಿಮ್ಗೆಲ್ಲ ಗಿಲ್ಟ್ ಫೀಲ್ ಆಗಲ್ವಾ? ಅಲ್ಲ, ಅದ್ರಲ್ಲೂ ನಿಮ್ ಅಕ್ಕ ಇದ್ದಾಳಲ್ಲ ಭಾಗ್ಯ, ಅವಳ ಹೆಸರು ಬದಲಾಯಿಸಿ ದೌರ್ಭಾಗ್ಯ ಅಂತ ಇಡ್ಬೇಕಾಗಿತ್ತು. ಯಾವಾಗ ನೋಡು ಕಣ್ಣೀರು ಗೋಳು.
ಕನಿಕಾ ಸುಮ್ಮನೆ ಇರ್ತೀಯ ಸ್ವಲ್ಪ? ಏನೋ ಸುಮ್ನಿರೋದು? ನೀನು ನಿನ್ ಹೆಂಡತಿ ಮನೆಯವರು ಅಲ್ಲ, ನನಗ್ ಲವ್ ಮಾಡೋದಕ್ಕೆ ಬೇರೆ ಯಾವ ಹುಡ್ಗಿನೂ ಸಿಗ್ಲಿಲ್ವಾ? ಇವಳ ಕರ್ಕೊಂಡ್ ಬಂದಿರೋದೆ ಪ್ರಾಬ್ಲಮ್ಸ್ ಎಲ್ಲ ಕರ್ಕೊಂಡ್ ಬಂದಿರೋ ಆಗಿದೆ. ಈ ಬೈ 1 get 1 ಫ್ರೀ ಆಫರ್ಸ್ ಇರುತ್ತಲ್ಲ, ಇವಳ ಜೊತೆ ನಿನಗೆ ಸ್ಟ್ರೆಸ್ ಟೆನ್ಷನ್ ಎಲ್ಲಾನು ಫ್ರೀಯಾಗಿ ಬಂದಿದೆ. ಕನಿಕಾ ಪ್ಲೀಸ್, ಮೊದ್ಲೇ ಪೂಜಾ ಬೇಜಾರಿದ್ದಾಳೆ, ಯಾಕೆ ಹರ್ಟ್ ಆಗೋ ತರ ಮಾತಾಡ್ತೀಯಾ? ಇನ್ಫ್ಯಾಕ್ಟ್ ನಾವು ಬೇಜಾರ್ ಮಾಡ್ಕೋಬೇಕು, ಇವಳಲ್ಲ. ನಮ್ಗಿಂತ ಜಾಸ್ತಿ ಇವ್ರ ಮನೆಯವ್ರ ಬಗ್ಗೆನೆ ಕಾನ್ಸಂಟ್ರೇಟ್ ಮಾಡೋವಾಗಿದೆ. ಅಲ್ಲ ಪೂಜಾ, ನಿಮ್ ಅಕ್ಕ ಭಾಗ್ಯಂಗೆ ನಮ್ಮನೆಯವ್ರು ಇಲ್ಲ ಅಂದ್ರೆ ಇನ್ಯಾರ್ ಗತಿ ಅಂತ. ಏನೋ ಆದಿ ಬ್ರೋ ಇದ್ದಿದ್ದಕ್ಕೆ ಬಿಡಿಸ್ಕೊಂಡ್ ಬಂದಿದ್ದಾನೆ, ಇಲ್ಲ ಅಂದ್ರೆ ಪರ್ಮನೆಂಟ್ ಆಗಿ ಜೈಲಲ್ಲೇ ಕೊಳಿಬೇಕಾಗಿತ್ತು. ಏನೋ ಒಟ್ನಲ್ಲಿ ನೀವೆಲ್ಲ ನಮ್ಮ ಋಣದಲ್ಲೇ ಬಾಳ್ತಿದ್ದೀರಾ. ಕನಿಕಾ ಪೂಜಾ ಪ್ಲೀಸ್, ಅವಳೇನೋ ಅಂದ್ಲು ಅಂತ ಬೇಜಾರಾಗ್ಬೇಡ ಪ್ಲೀಸ್. ಪೂಜಾ ನಿನಗೆ ಹೇಳಿರ್ತಾನೆ ಹುಷಾರಾಗಿ ಮಾತಾಡು ಅಂತ. ಅಯ್ಯೋ ನಾನು ಹುಷಾರಾಗೆ ಮಾತಾಡ್ತಿದ್ದೆ, ಅವ್ರಿಗೆ ಹೇಗ್ ಗೊತ್ತಾಯ್ತು, ಅವ್ರು ಹೇಗೆ ಇಲ್ಲಿಗೆ ಬಂದ್ರು ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ ಗುರು, ನನ್ನ ಫೋನ್ ಹೋಯ್ತು, ನಂಗೆ 30,000 ಕೊಡು ನೀನು. ಅಲ್ಲ 30,000 ಕೇಳೋದು ನ್ಯಾಯ ಅನ್ನಿಸ್ತಿದ್ಯಾ ನಿಮ್ಗೆ? ನೋಡು, ಮಾತು ಕೊಟ್ಟಿದ್ಯಾ, ಇವಾಗ ನ್ಯಾಯ ಅನ್ಯಾಯದ ಬಗ್ಗೆ ಮಾತಾಡ್ಬೇಡ ನೀನು. 30,000 ಕೊಡ್ಬೇಕು ಅಂದ್ರೆ ಕೊಡ್ಬೇಕಷ್ಟೇ. ಏಯ್, ಏನು ಧಮ್ಕಿ ಆಗ್ತಿದ್ಯಾ? ನಾನು ನಿನ್ಗೇನು ಕೊಡಲ್ಲ, ಏನ್ ಮಾಡ್ತೀಯ ಮಾಡ್ಕೊ ಹೋಗು. ನೀನು ಏನ್ ಮಾಡ್ತೀನ? ನನ್ಗೆ ಇವತ್ತು ಬೇಲ್ ಆಗ್ಬೋದು, ಆಗ್ದೇನೆ ಇರ್ಬೋದು. ಆಗ್ಲಿಲ್ಲ ಅನ್ಕೋ, ನನ್ನ ಮೇಲಿರೋ ಕೇಸಲ್ಲೆಲ್ಲ ನೀನ್ ನನಗೆ ಹೆಲ್ಪ್ ಮಾಡಿದೆ ಅಂತ ಹಾಕೊಟ್ಬಿಡ್ತೀನಿ. ನಾನು ಹೆಲ್ಪರ್ ಆಗಿದ್ದೆ ಅಂತ ಹೇಳ್ತೀನಿ. ಆವಾಗ ಕೇಸ್ ಮುಗಿದ್ರು ಇನ್ನೊಂದು ಹೊಸ ಕೇಸಲ್ಲಿ ಇಲ್ಲೇ ಫಿಟ್ ಆಯ್ತ್ಯಾ? ಸಾರಿ ಸಾರಿ ಸಾರಿ, ಹಾಗೆಲ್ಲ ಮಾಡ್ಬೇಡ. ಹಾಗೆಲ್ಲ ಮಾಡಬಾರ್ದು ಅಂತಂದ್ರೆ ನನ್ ದುಡ್ಡು ನನಗೆ ಕೊಡು. ಸರಿ ಆಯ್ತು, ಕೊಡ್ತೀನಿ. ಇವಾಗ ಸದ್ಯಕ್ಕೆ ನನ್ನ ಹತ್ರ ದುಡ್ಡಿಲ್ಲ, ಹೊರಗೆ ಹೋದ್ಮೇಲೆ ಕೊಡ್ತೀನಿ. ಹಂಗ ಬಾ ದಾರಿಗೆ. ಏಯ್ ಮಚ್ಚ, ಹಾಯ್ ಮಚ್ಚಿ, ಹೆಂಗಿದೀ ಮಚ್ಚಿ? ರಾಜನ್ ತರ ಇದೀನಿ ಮಚ್ಚಿ. ಮಚ್ಚ ಬಾಕ್ಸು ಮಚ್ಚ, ಆರಾಮಾಗಿ ಊಟ ಮಾಡು, ಅನ್ನ ಬೇಲ್ ಕೊಡ್ತೀನಿ ಅಂತ ಹೇಳಿದ್ದೇನೆ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಕೊಡ್ತೀನಿ ಅಂತ ಹೇಳಿದ್ದೇನೆ. ಸರಿ ಸರಿ, ನೀವೊಂದು ವಿಷಯ ಹೇಳ್ಬೇಕು. ಇವ್ ನನಗೆ 30,000 ಕೊಡ್ಬೇಕು, ನೆನ್ಪಿಟ್ಕೋ. ಇವನ್ ಕಡೆಯವ್ರು ಯಾರಾದ್ರೂ ಬಂದ್ರೆ ಅವ್ರನ್ನ ಕೇಳಿ ಅವ್ರ ದುಡ್ಡನ್ನ ವಸೂಲಿ ಮಾಡು. ಅವನ್ ಕಡೆಯವ್ರು ಯಾರು ಅಂತ ಹೇಗೋ ಗೊತ್ತಾಗುತ್ತೆ? ಏಯ್, ನಿನ್ ಕಡೆ ಯಾರು ಬರ್ತಾರೆ? ಅದು ನನ್ನ ಹೆಂಡತಿ ಶ್ರೇಷ್ಠ ಬರ್ತಾಳೆ, ಅವಳ ಕೈಲಿ ಕೊಡಿಸ್ತೀನಿ. ಎಷ್ಟು ಬೇಗ ಕೊಡ್ತೀಯೋ ಅಷ್ಟು ಒಳ್ಳೇದು ನಿನಗೇನೆ, ಇಲ್ಲಾಂದ್ರೆ ಬಡ್ಡಿ ಆಗ್ತಾ ಹೋಗ್ತೀನಿ. ಬಡ್ಡಿನ? ಹಾ, ಬಡ್ಡಿನೇ. ಬಡ್ಡಿ ಗಿಡ್ಡಿ ಎಲ್ಲ ನಾನು ಕೊಡಲ್ಲ. ಕೊಡಲ್ಲ ಅಂದ್ರೆ ಹೆಂಗೆ? ಕೊಡ್ಲೇಬೇಕಷ್ಟೇ. ಕೊಡ್ಲಿಲ್ಲ ಅಂದ್ರೆ ಏನು ಹೇಳ್ತಿದ್ಯಾ? ಪ್ರೀತಿ ಮಾಡ್ತಿದ್ಯೇನೋ? ಇದೇನೋ ಹೊಸ್ತಾ ಕತೆ? ಆ ಹುಡುಗಿ ಯಾರು ಅಂತ ಹೇಳು. ಅಪ್ಪ ಅದು ಅದು ಏನು ಗೊತ್ತಾ? ಅಯ್ಯೋ ದಯವಿಟ್ಟು ಕ್ಷಮಿಸಿ, ನೀವೇನೋ ಮುಖ್ಯವಾದ ವಿಷಯ ಮಾತಾಡ್ತಿದ್ರಿ ಅನ್ಸತ್ತೆ. ಅದು ನಾನು ಯಾಕೆ ಬಂದೆ ಅಂದ್ರೆ, ಭಾಗ್ಯ, ಅದು ಕ್ಯಾಟ್ರಿಂಗ್ ಆರ್ಡರ್ ಇತ್ತು ನೋಡು, ಅವರು ಪದೇ ಪದೇ ಫೋನ್ ಮಾಡ್ತಿದ್ದಾರೆ, ಅದಕ್ಕೆ ಹೇಳೋಣ ಅಂತ ಬಂದೆ. ಕ್ಷಮಿಸಿ. ಕ್ಷಮೆ ಕೇಳೋದೇನ್ ಬೇಕಾಗಿಲ್ಲ ಬಿಡಿ ಕುಸುಮಾ ಅವರೇ, ನೀವು ಬಂದಿದ್ದು ಒಳ್ಳೇದೇ ಆಯ್ತು. ಆದಿ ಮದ್ವೆ ವಿಷಯ ಮಾತಾಡ್ತಾ ಇದ್ದೆ ನಾನು. ಇವನ್ ನೋಡಿದ್ರೆ ಯಾರನ್ನೋ ಇಷ್ಟ ಪಡ್ತಿದ್ದೀನಿ ಅಂತ ಹೇಳ್ತಿದ್ದಾನೆ. ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ತಿರ್ಲಲ್ಲಮ್ಮ. ಅದು ಒಳ್ಳೆ ವಿಷಯ ತಾನೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೋತೀರಾ? ಅಲ್ಲ, ಅದು ಯಾರು ಏನು ಅಂತಲೂ ಗೊತ್ತಿಲ್ಲ.
ಇವನು ಕೇಳಿದ್ರೆ ಅದನ್ನ ಹೇಳ್ತಾನೂ ಇಲ್ಲ. ಅದಕ್ಕೆ ವಿಚಾರಿಸ್ಬೇಕಾಯ್ತು. ನೀವು ಒಟ್ಟೊಟ್ಟಿಗೆ ಕೇಳ್ಬಿಟ್ರೆ ಹೇಗೆ? ನಾ ಮಾತಾಡ್ತೀನಿ ರೀ. ನೋಡಪ್ಪ ಅದಿ, ಮದುವೆ ಬಗ್ಗೆ ಈಗ್ಲೇ ಹೇಳ್ಬಿಡು ಅಂತ ಕೇಳ್ತಾ ಇಲ್ಲ. ಹುಡುಗಿ ಯಾರು ಅಷ್ಟ್ ಹೇಳು ಸಾಕು. ನಾನು ಹೇಳೋದು ಹೇಳಿದ್ದೀನಿ, ಇನ್ನೇನಿದ್ರು ಹುಡುಗಿ ಒಪ್ಕೋಬೇಕು ಅಷ್ಟೇ. ಸರಿ, ಆದಷ್ಟು ಬೇಗ ಹುಡುಗಿ ಒಪ್ಕೊಳ್ಳೋ ತರ ಆಗ್ಲಿ, ಸರಿನಾ? ಕಾಮತವ್ರೆ, ನಮ್ ಭಾಗ್ಯ ಆದಿ ಹತ್ರ ಎಲ್ಲ ಮಾತಾಡ್ತಾಳೆ, ನೀವೇನ್ ತಲೆ ಕೆಡಿಸ್ಕೋಬೇಡಿ, ಸರಿನಾ? ಭಾಗ್ಯ ಅಷ್ಟ್ ಮಾಡ್ಬಿಡಮ್ಮ, ನನಗ್ ಸಾಕು. ಭಾಗ್ಯ, ಆರ್ಡರ್ ಕೊಟ್ಟವರು ಫೋನ್ ಮಾಡ್ತಾನೆ ಇದ್ದಾರೆ, ಬಾಮ್ಮ. ಸರಿ ಅಜಿ, ನಿನ್ನ ಕೆಲಸ ಮುಗಿಸ್ಕೊಂಡು ಮನೆಗ್ ಬಾ, ನಾನು ಹೋಗ್ತೀನಿ. ಇಲ್ಲಪ್ಪ, ನಾನು ನಿಮ್ ಜೊತೆನೆ ಬರ್ತೀನಿ. ನನ್ ಜೊತೆ ಬರ್ತೀಯಾ? ಅದೆಲ್ಲ ಏನು ಬೇಡ. ಏನೋ ಕೆಲಸ ಅಂತ ನೆಪ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದೀಯ ತಾನೆ, ಅರ್ಧಕ್ಕೆ ಬಿಟ್ಟು ಬಂದ್ಬಿಡ್ತೀಯಾ? ಇದಕ್ಕೆಲ್ಲ ನಾನು ಒಪ್ಕೊಳ್ಳೋದೇ ಇಲ್ಲ. ಅವ್ರ ಜೊತೆಲಿದ್ದು ಸಹಾಯ ಮಾಡಿ. ಅಪ್ಪ, ಅದ್ ಹಾಗಲ್ಲ. ನೋಡೋ, ವರ್ಕ್ ಅಂದ್ಮೇಲೆ ಪ್ರೊಫೆಷನಲಿಸಮ್ ಇರ್ಬೇಕು. ಮುಗಿಸ್ಕೊಂಡ್ ಬಾ, ನಾನು ಹೋಗಿರ್ತೀನಿ. ಅಪ್ಪ ನೋಡಿ, ಅಲ್ಲಪ್ಪ ನನ್ ಮಾತು ಕೇಳಿ. ಅಲ್ಲ, ನಿಮ್ಮನ್ನ ನೀವೇನ್ ಅನ್ಕೊಂಡಿದ್ದೀರಾ? ನೋಡಿ, ಸುಮ್ನೆ ನನ್ನ ಕೆಣ್ಕೋದಿಕ್ ಬರ್ಬೇಡಿ. ನೀವೇನ್ ಮಾಡ್ತಿರೋ ಗೊತ್ತಿಲ್ಲ. ತಾಂಡವ್ ಇವಾಗ್ಲೇ ರಿಲೀಸ್ ಆಗ್ಬೇಕು. ಇಲ್ಲ ಅಂದ್ರೆ ನಾನು ಏನ್ ಮಾಡ್ತೀನೋ ನಂಗೆ ಗೊತ್ತಿಲ್ಲ. ಏನಮ್ಮ ಶ್ರೇಷ್ಠ, ಹೆದರ್ಸ್ತಿದೀಯಾ? ಹಾಗೆಲ್ಲ ಹೇಳ್ಬೇಡಮ್ಮ, ನನಗೆ ತುಂಬಾ ಭಯ ಆಗುತ್ತೆ. ನೋಡಮ್ಮ ಶ್ರೇಷ್ಠ, ಈ ತರ ಮಾತಿಗೆಲ್ಲ ಹೆದರೋರು ಯಾರು ಇಲ್ಲಮ್ಮ ಇಲ್ಲಿ. ತಾಂಡವನ್ನ ಬಿಡಿಸ್ಲೇಬೇಕು ಅನ್ನೋದಾದ್ರೆ ಬಂದು ನಿಧಾನಕ್ಕೆ ಕೇಳು, ಏರ್ಪಾಟ್ ಮಾಡೋಣ. ನಾನ್ ನಿಧಾನವಾಗಿ ಹೇಳಿದ್ರೆ ನೀವೆಲ್ಲಾನು ಮಾಡ್ತೀರಾ? ಬಿಡಿಸ್ತೀನಿ, ಆದ್ರೆ ನಂದು 3 ಕಂಡೀಷನ್ ಇದೆ. ಒಂದು, ಆ ಮನೆನ ವಾಪಸ್ ಕೊಡ್ಬೇಕು. ಎರಡನೇದು, ಯಾರ ತಂಟೆಗೂ ಬರ್ದೆ ನೀನು ತಾಂಡವು ಈ ಊರ್ ಬಿಟ್ಟು ಹೊರಡ್ಬೇಕು. 3, ಹೋಗೋದಕ್ ಮುಂಚೆ ನೀನು ತಾಂಡವ್ ಇಬ್ರು ಎಲ್ರು ಕ್ಷಮೆ ಕೇಳ್ಬೇಕು. ಅಯ್ಯೋ ಕಾಮತವ್ರೆ, ಹೌದಾ? ನೀವು ಈ ತರ ಎಲ್ಲ ಮಾತಾಡಿದ್ರೆ ನಂಗೆ ತುಂಬಾ ಭಯ ಆಗುತ್ತೆ. ಏನ್ ಸರ್ ನೀವು ಈ ತರ ಎಲ್ಲ ಮಾತಾಡಿದ್ರೆ ಈ ಶ್ರೇಷ್ಠ ಭಯ ಪಡೋಳೆ ಅಲ್ಲ. ನೋಡಿ, ನಾನ್ ಸಾರಿ ಕೇಳೋ ಮಾತೇ ಇಲ್ಲ. ನಿಮ್ಮೆಲ್ಲ ಆಸೆಗಳನ್ನು ಬಿಟ್ಬಿಡಿ. ಹಾಗಾದ್ರೆ ತಾಂಡವ ರಿಲೀಸ್ ಆಗ್ತಾನೆ ಅನ್ನೋ ಆಸೆನ ನೀನು ಬಿಟ್ಬಿಡು. ಹಲೋ ಮಿಸ್ಟರ್ ಕಾಮತ್, ನೀವ್ ಈ ತರ ಮಾತಾಡಿ ನೀವೇನ್ ಬೇಕಾದ್ರೂ ಸಾಧಿಸ್ಕೋಬಹುದು ಅನ್ಕೊಂಡಿದ್ರೆ ಐ ಆಮ್ ಸೋ ಸಾರಿ. ನಾನ್ ಆ ಕ್ಯಾಟಗರಿಗೆ ಸೇರ್ದವಳಲ್ಲ. ನೀವೀಗ ಮಾಡ್ತಿರೋ ಅನ್ಯಾಯಕ್ಕೆಲ್ಲ ತಕ್ಕ ಬೆಲೆ ತರಬೇಕಾಗತ್ತೆ. ರೆಡಿ ಆಗಿರಿ. ಅಯ್ಯೋ, ಎಲ್ಲ ನನ್ ಕರ್ಮ. ಏನು ನಾನು ಅನ್ಕೊಂಡಂಗೆ ಆಗ್ತಿಲ್ಲ. ಎಲ್ರು ನನ್ ಮೇಲೆ ಸವಾರಿ ಮಾಡೋರೇ ಆದ್ರು.
ಹಲೋ ಎಕ್ಸ್ಕ್ಯೂಸ್ ಮೀ, ಒಳಗಡೆ ನಿನ್ನಲ್ಲ ಅವನ ವೈಫ್ ನೀನೇನಾ? ಯಾರ ಬಗ್ಗೆ ಮಾತಾಡ್ತಿದ್ದೀರಾ? ನಿನ್ನ ಹೆಸರು ಶ್ರೇಷ್ಠ ತಾನೆ? ಹೌದು. ಸರಿ, 30,000 ಕೊಡು. ವಾಟ್? 30,000ನಾ? ನನ್ಗೇನ್ ಮಾಡಕ್ಕೇನ್ ಕೆಲ್ಸ ಇಲ್ಲ ಅನ್ಕೊಂಡಿದ್ಯಾ? ಸುಮ್ನೆ ದುಡ್ಡು ಕೊಡೋದಕ್ಕೆಲ್ಲ ಆಗಲ್ಲ. ಸುಮ್ನೆ ನಿನ್ನ ಹತ್ರ ದುಡ್ಡು ಕೇಳಕ್ ನನಗೇನು ಹುಚ್ಚೇನಲ್ಲ. ನಿನ್ ಗಂಡ ಮಾಡಿರೋ ಗನಂದರ ಕೆಲಸಕ್ಕೆ ದುಡ್ಡು ಕೇಳ್ತಾ ಇರೋದು. ನನ್ ಗಂಡನ? ಅವನೇನ್ ಮಾಡ್ದ? ನಿನ್ ಗಂಡ ಮತ್ತು ನನ್ನ ಫ್ರೆಂಡು ಒಂದೇ ಲಾಕಪ್ ಅಲ್ಲಿ ಇರೋದು. ನಿನ್ ಗಂಡ ನನ್ನ ಫ್ರೆಂಡ್ ಫೋನ್ ತಗೊಂಡು ಫೋನ್ ಮಾಡಕ್ ಹೋಗಿದ್ದಾನೆ. ಆ ಫೋನ್ ಈಗ ಪೊಲೀಸರ ಹತ್ರ ಸಿಗಾಕೊಂಡಿದೆ. ಆ ಫೋನ್ ತುಂಬಾ ಕಾಸ್ಟ್ಲಿ ಫೋನ್. ನಿನ್ ಗಂಡ ಅದಕ್ಕೆ 30,000 ಕೊಡ್ತೀನಿ ಅಂತ ಒಪ್ಕೊಂಡಿದ್ದಾನೆ. ಅದೇನ್ ಹೇಳಿದಾನೆ ಗೊತ್ತಾ? ನನ್ನ ಹೆಂಡತಿ ಬರ್ಲಿ ಕೊಡಿಸ್ತೀನಿ ಅಂತಾನೆ ಹೇಳಿದ್ದಾನೆ. ನೀನ್ ಹೇಳ್ದಂಗೆಲ್ಲ ದುಡ್ಡು ಕೊಡೋದಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ನಿನ್ ಫ್ರೆಂಡ್ ಫೋನ್ ಯಾರು ಕೊಡು ಅಂತ ಹೇಳಿದ್ದು? ಹೋಗು ಸುಮ್ನೆ. ಹಲೋ, ಒಳಗಡೆ ಹೋಗಿ ಮಾತಾಡ್ಕೊಂಡು ಬಂದು ದುಡ್ಡು ಕೊಟ್ರೆ ನಿಂಗೂ ಒಳ್ಳೇದು, ನಂಗೂ ಒಳ್ಳೇದು. ಏನಾದ್ರೂ ದೂಸರ ಮಾತಾಡಿದ್ರೆ ನಿನ್ ಕಾರ್ ಗ್ಲಾಸ್ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಹಾಗೆಲ್ಲ ಮಾಡ್ಬೇಡ ಪ್ಲೀಸ್. ನಾನ್ ಒಳಗಡೆ ಹೋಗಿ ಮಾತಾಡ್ಕೊಂಡ್ ಬಂದು ನಿನ್ ದುಡ್ಡು ಕೊಡ್ತೀನಿ. ಹಾಗ ಬಾ ದಾರಿಗೆ. ಇವಾಗಿರೋ ಪ್ರಾಬ್ಲಮ್ ಸಾಲ್ವ್ ಅಂತ ಇದು ಬೇರೆ.